ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತೇವೆ. ನಂತರ ಕಳೆನಾಶಕ ಹೊಡೆಯಲ್ಲ. ಕಳೆನಾಶಕ ಅಂತ ನಾವು ಒಟ್ಟ ನಮ್ಮ ತೋಟಕ್ಕೆ ಹೊಡೆದಲ್ಲ ಇವತ್ತಿಗೆ. ನಂತರ ಜೀವಾಮೃತ ಯೂಸ್ ಮಾಡ್ತೇವೆ ನಾವು. ಎಷ್ಟು ಬೇಕಾಗುತ್ತೆ ಸರ್ ಇದು ಟೋಟಲ್ ಇದಕ್ಕೆ? ಈಗ ಇದು ಸುಮಾರು 3 ಎಕರೆಗೆ ಸುಮಾರು ಒಂದು 5ರಿಂದ 6 ಡ್ರಮ್ ಬೇಕಾಗತ್ತೆ. ಈಗ ನಾವು 200 ಲೀಟರ್ದ ಒಂದು ಡ್ರಮ್ಮಿಗೆ 200 ಲೀಟರ್ ಹಾಕಿ ಅದಕ್ಕೆ ಹಿಂದೆ ನಾವು ಈ ಆಕಳ ಗಂಜಲು ಮತ್ತು ಸಗಣಿ ಮತ್ತು ದ್ವಿದಳ ಧಾನ್ಯದ ಪುಡಿಗಳನ್ನು ಹಾಕಿ 1 ವಾರ ಪ್ರೊಸೆಸ್ ಮಾಡ್ತಿದ್ವಿ ಅದನ್ನ, ಆ ಜೀವಾಮೃತ ಮಾಡೋದು. ಇತ್ತೀಚೆಗೆ ನಮಗೆ ಈಗ ಜವಾರಿ ಆಕಳದ್ದು ಗಂಜಲು ಸಿಗಲ್ಲ, ಹಿಂಗಾಗಿ ಈಗ ರೆಡಿಮೇಡ್ ಸಿಗುತ್ತೆ ನಮಗೆ. ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿರ್ಬೋದು. ಅಂದ್ರೆ ನಿಮ್ ಪ್ರಕಾರ ರೆಡಿಮೇಡ್ ಮಾಡೋ ಅಥವಾ ಮನೆಯಲ್ಲೇ ಮಾಡ್ಕೊಂಡು? ಮನೆಯಲ್ಲೇ ಮಾಡೋದು ಚಲೋ, ಮನೆಯಲ್ಲೇ ಮಾಡೋದು ಚಲೋ. ಬಟ್ ಎಲ್ಲಾ ಹೊಲಗಳಿಗೆ ತೋಟಗಳಿಗೆ ನಮಗೆ ಆಗಲ್ಲ ನಮ್ಮಲ್ಲೇ ಇದ್ದಂಥದ್ದು. ಈಗ ಬೇರೆ ಆಕಳದ್ದು ಎಮ್ಮಿದು ಎಲ್ಲ ಗೋಮೂತ್ರ ನಡೆಯಲ್ಲ, ಅದಕ್ಕೆ ಜವಾರಿ ಆಕಳದ ಗೋಮೂತ್ರ ಬೇಕು, ಜವಾರಿ ಆಕಳದ ಸಗಣಿ ಬೇಕು. ಆಮೇಲೆ ಇನ್ನೊಂದು ಸರ್, ಈಗ ರೈತರ ಪ್ರಶ್ನೆ ಏನಂದ್ರೆ ಜೀವಾಮೃತನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಬಹಳ ರೈತರಿಗೆ ಗೊಂದಲ ಇದೆ. ಅದ್ರ ಬಗ್ಗೆ ಹೇಳಿ ಸರ್, ಯಾವ ರೀತಿ ತಯಾರು ಮಾಡೋದು? ಸಿಂಪಲ್ ಇದೆ, ಒಂದ್ ಸಲ ಅವ್ರು ತಿಳ್ಕೊಂಡ್ರೆ ಸಾಕು. ಜೀವಾಮೃತ ರೆಡಿ ಮಾಡೋದು 1 ಡ್ರಮ್ ಬೇಕು, 200 ಲೀಟರ್ ನೀರು ತುಂಬಿಸ್ಬೇಕು, ಒಂದು 15ರಿಂದ 20 ಲೀಟರ್ ಆಕಳ ಗಂಜಲು, ಅದು ಗಂಜಲು ಅಂತಂದ್ರೆ ಅದು ಮೂತ್ರ, ಆಮೇಲೆ ಒಂದು 15ರಿಂದ 20 kg ಅಷ್ಟು ಸಗಣಿ, ಆಮೇಲೆ ಒಂದು 2ರಿಂದ 3 kg ಅಷ್ಟು ದ್ವಿದಳ ಧಾನ್ಯದ ಕಾಳಿನ ಒಂದು ಪುಡಿ, ನಂತರ 2 kg ಬೆಲ್ಲ. ಇಷ್ಟ ಆದ್ರೆ ಸಾಕು. ಅದನ್ನ ಪ್ರತಿದಿನ ಮುಂಜಾನೆ 1 ಸಲ ಮತ್ತು ಸಾಯಂಕಾಲ 1 ಸಲ, ಈಗ ಗಡಿಯಾರ ಯಾವ ರೀತಿ ತಿರುಗ್ತತಲ್ಲ ಈ ತರ, ಆ ತರ ಅದನ್ನ ಪ್ರೊಸೆಸಿಂಗ್ ಹಿಂಗ್ ತಿರ್ಗಿಸ್ಬೇಕು. ಹಂಗ 1-2ರಿಂದ 3 ನಿಮಿಷ, ಸಾಧ್ಯ ಆದ 5 ನಿಮಿಷ ತಿರ್ಗಿಸಿದ್ರೆ ಬಹಳ ಚಲೋ. ಕ್ಲಾಕ್ ವೈಸ್ ತರ ಅದನ್ನ ತಿರುಗಿಸಿದ್ರೆ ಇದು 1 ವಾರಕ್ಕೆ ಜೀವಾಮೃತ ರೆಡಿ ಆಗಿಬಿಡ್ತೈತಿ. ಆಮೇಲೆ ಇನ್ನೇನು ಸರ್, ಅದನ್ನ ಸ್ಪ್ರಿಂಕ್ಲರ್ ಮೂಲಕ ಸಿಂಪಡಣೆ ಮಾಡಬೇಕು ಅಥವಾ ಯಾವ ರೀತಿ? ಹೌದು, ಸ್ಪ್ರಿಂಕ್ಲರ್ ಮುಖಾಂತರಕ್ಕಿಂತನೂ ಡ್ರಿಪ್ ಮುಖಾಂತರ ಕೊಡ್ಬೋದು ನಾವು. ಬಟ್ ನಾವು ಡ್ರಿಪ್ ಮುಖಾಂತರನೂ ಕೊಡಂಗಿಲ್ಲ. ನಾವೇನ್ ಮಾಡ್ತೇವೆ, 1-2 ಆಳ ತಗೊಂಡು ನಾವು ಗಿಡಗಳಿಗೆನ ಒಂದೊಂದು 2-2 ಲೀಟರ್ನಂತೆ ಒಂದೊಂದು ಗಿಡಕ್ಕೆ ಸುತ್ತಲೂ ಹಾಕ್ಸಿ ಬಿಡ್ತೇವೆ. ಅದ ನೀರ್ ಅದು ಜೀವಾಮೃತ ಹಾಕ್ಸಂಬಂದ ಆ ಭೂಮಿ ಹಸಿ ಇರ್ಬೇಕು. ಅಂದ್ರೆ ನಿಮ್ ಪ್ರಕಾರ ಯಾವ್ದು ಪಾರ್ಟ್ ಸರ್, ಯಾವ್ದು ಚಲೋ ನಿಮ್ ಪ್ರಕಾರ? ಸ್ಪ್ರಿಂಕ್ಲರ್ ಅಥವಾ ರೈತರಿಂದ ಹಾಕ್ಸೋದು? ಈ ರೈತರ ನಾವೇ ಸ್ವತಃ ಹಾಕೋದ್ರಿಂದ ಬಹಳ ಚಲೋ. ಈಗ ನಾವು ಡ್ರಿಪ್ ಮುಖಾಂತರ ಕೊಡ್ತೇವೆ, ಎಲ್ಲಾ ಗಿಡಕ್ಕೆ ಹೋಗತಿ, ಹೋಗಲ್ಲ ಅಂತಳ. ಆ ಗಿಡದ ಹತ್ರ ಅಷ್ಟ ಹೋಗ್ಬೇಕಂತ ನಮ್ಮ ಆಸೆ. ಈ ನಡುವೆ ಅಲ್ಲಿಂದ ಅಲ್ಲಿ ಗ್ಯಾಪ್ ಇರ್ತತಿ, ಅಲ್ಲಿ ಕೂಡ ಹೋಗ್ತಿರ್ತತಿ, ಅದು ವೇಸ್ಟ್ ಆಕೈತಿ. ಅದಕ್ಕೆ ನಾವು ಆ ಗಿಡಕ್ಕೆ ಕೆಳಗಡೆನ ಹಾಕೋದ್ರಿಂದ ನಾವು ಕೊಟ್ಟಂತದ್ದು ಎಲ್ಲಾ ಜೀವಾಮೃತ ಆ ಗಿಡಕ್ಕೆ ಮುಟ್ಲಿ ಅಂತ ನಾವು ಉದ್ದೇಶದಿಂದ ನಾವು ಡೈರೆಕ್ಟ್ ಅದಕ್ಕೆ ಹಾಕ್ತೇವೆ. ಸರ್, ಇದನ್ನ ಇಷ್ಟ ಎತ್ತರ ಹೋಗಿದಾವಲ್ಲ ಈಗ ಕಾಳುಮೆಣಸು ಗಿಡ, ಅವನ್ನ ಕೊಯ್ಲು ಹೆಂಗ್ ಮಾಡ್ತೀರಾ ಸರ್? ಒಳ್ಳೆ ಪ್ರಶ್ನೆ. ಈಗ ನಾವು ಇದು 20ರಿಂದ 25-30 ಅಡಿವರೆಗೆ ಮೇಲ್ಗಡೆ ಹೋಗಿದೆ. ನಾವು ಇದಕ್ಕ ಶಿರ್ಷಿಂದಲೇ ಏಣಿ ತಂದವಿ. ಅದು 30 ಫೂಟ್ ವರೆಗಿನ ಐತಿ. ಆಮೇಲೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಅದ್ರಲ್ಲಿ 20 ಫೂಟ್ ಮಾಡ್ಕೋಬಹುದು, 25 ಫೂಟ್ ಮಾಡ್ಬೋದು, 30 ಫೂಟ್ ಮಾಡ್ಬೋದು. ಈಗ ಅದು ಈ ಕಡೆ ಹಿಂಗ್ ಸ್ಟೆಪ್ ಇರ್ತೈತಿ, 1 2 3 4 ಹಿಂಗ್ ಸ್ಟೆಪ್ ಇರ್ತೈತಿ. ನಾವು ಆ ಗಿಡನ ಹತ್ಕೊಂಡು ಅಲ್ಲಿ ಬಂತಂತ ಗೊನೆಗಳನ್ನ ನಾವು ಕಟ್ ಮಾಡ್ಕೊಂತ ಹೋಗ್ತೇವೆ ನಾವು. ಇದು ಈ ಒಂದು ಗಿಡದಲ್ಲಿ ಸುಮಾರು 200 ಗೊನೆಗಳು ಬಂದವು ಅಂತಂದು ಅನ್ಕೊಂಡಾಗ ಇದು ಯಾವ ರೀತಿ ಇದ್ದಾಗ ಇದನ್ನ ಕಟಾವ್ ಮಾಡ್ಬೇಕು ಅನ್ನೋದು ನಮಗೆ ಹೆಂಗ್ ಗೊತ್ತಾಕತಿ ಅಂತಂದ್ರೆ, ಒಂದು ಗೊನೆ ಇರ್ತೈತಿ, ಆ ಗೊನೆ ಒಳಗ ಒಂದು ಕಾಳು ಮೆಣಸು ಒಂದ್ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂತು ಅಂದ್ರೆ ಆ ಗಿಡ ಪೂರ್ತಿ ಬಲ್ತೈತಿ ಅಂತ, ಅದನ್ನ ಕಟಾವ್ ಮಾಡ್ಬೋದು ಅಂತ. ನಾವ್ ಅದನ್ನ ಹಂಗೆ ಬಿಟ್ರೆ ಅದು ಹಣ್ಣಾಗಿ ಉದುರಿ ಬಿಡ್ತದೆ, ಹಾಳಾಕತಿ. ಅದಕ್ಕೆ ಆ ಸ್ಟೇಜ್ ಒಂದ್ ಗಿಡದಲ್ಲಿ 2 3 4 ಹಿಂಗ ಸ್ವಲ್ಪ ಕೆಂಪಾಗಿದ್ದು ಕಂಡು ಅಂದ್ರೆ ಅಲ್ಲಿ ಆ ಗಿಡದನ್ನ ಗೊನೆಗಳನ್ನ ಕಟಾವ್ ಮಾಡ್ಲಿಕ್ಕೆ ಇದು ಸಿದ್ಧವಾಗಿದೆ, ನಾವು ಇದನ್ನ ಕಟಾವ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ನಾವೇನ್ ಮಾಡ್ತೇವೆ, ಅವಾಗ 1 ಟೈಮ್ ಕಟಾವ್ ಮಾಡ್ತೇವೆ, ಎಷ್ಟೆಷ್ಟು ಐತಿ ಸಾಧ್ಯ ಐತಿ ಅಷ್ಟು ಒಂದೊಂದು 5-6 ಫೂಟ್ ವರೆಗೆ ಕಟ್ ಮಾಡ್ತೇವೆ. ನೆಕ್ಸ್ಟ್ ಮತ್ತೊಂದು 4 ದಿವಸ ಬಿಟ್ಟು ಮತ್ತೊಂದು 5-6 ಫೂಟ್ ವರೆಗೆ ಕಟಾವ್ ಮಾಡ್ತೇವೆ. ನೆಕ್ಸ್ಟ್ ಮತ್ತೊಂದು 5-6 ಫೂಟ್ ವರೆಗೆ ಕಟ್, ಹಿಂಗ ಒಂದು 3ರಿಂದ 4 ಸಲ ನಾವು ಈ ಗೊನೆಗಳನ್ನ ಕಟಾವ್ ಮಾಡಿ ಅವನ್ನ ಒಂದು ಅಲ್ಲಿ ನೆರಳಲ್ಲಿ 1 ದಿವಸ ಅವನ್ನ ಅಲ್ಲಿ ಪಾಟ್ನಲ್ಲಿ ಹಾಕಿ ಅದನ್ನ ಬೆವರು ಬರುವ ಹಾಗೆ ಅದನ್ನ ನೆರಳಲ್ಲೇ ಒಣಗಿಸ್ತೇವೆ. ಒಣಗಿಸಿ ನಂತರ ಅದನ್ನ ಬೇರ್ಪಡಿಸ್ತೇವೆ, ಅಂದ್ರೆ ಕಾಳನ್ನ ಆ ಗೊನೆಯಿಂದ ಬೇರ್ಪಡಿಸ್ತೇವೆ ಕಾಲಿಂದ ತಿಕ್ಕಿ. ನಂತರ ಒಣ ಬಿಸಿಲಿನಲ್ಲಿ ಅಂದ್ರೆ ಟೆರೆಸ್ ಮೇಲೆ, ಮನೆ ಟೆರೆಸ್ ಮೇಲೆ ಇರ್ಬೋದು ಅಥವಾ ರಸ್ತೆ ಮೇಲೆ ಇರ್ಬೋದು, ಕೆಳಗಡೆ ಒಂದು ಪಾಟ್ ಹಾಕಿ ಮೇಲ್ಗಡೆ ಅದನ್ನ ಕಾಳು ಹಾಕಿ ಒಂದು 2ರಿಂದ 3 ಒಣಗ್ಲು ಬಿಸಿಲಲ್ಲಿ ಒಣಗಿಸಿದ ಮೇಲೆ ಅದು ಕಾಳು ರೆಡಿ ಆಗುತ್ತೆ, ಕರಿ ಬಣ್ಣಕ್ಕೆ ಬರ್ತೈತಿ. ನಂತರ ನಾವು ಅದನ್ನ ಪ್ರೊಸೆಸಿಂಗ್ ಆಗಿ ಎಲ್ಲಾ ರೀತಿಯಾಗಿ ಹಸಿ ಮಾಡಿಸೋದಿರ್ಬೋದು, ಸ್ವಚ್ಛ ಮಾಡೋದು ಮಾಡಿಸ್ಕೊಂಡ್ಮೇಲೆ ಅದನ್ನ ಬ್ಯಾಗ್ ತುಂಬ್ಕೊಂಡು ಆಮೇಲೆ ನಾವು ಮಾರ್ಕೆಟ್ ಹೋಗ್ತೀವಿ. ಸರ್, ಈ ಕಾಳುಮೆಣಸಿಗೆ ಇದನ್ನ ಎಷ್ಟು ಇಳುವರಿ ತೆಗಿತಾರೆ ಸರ್ ವರ್ಷಕ್ಕೆ? ಇದು 1 ವರ್ಷಕ್ಕೆ ಒಂದು ಗಿಡದಿಂದ 4ರಿಂದ 6 kg ವರೆಗೆ ಬರ್ತೈತಿ ಅಂತ ನಮ್ಮ ನಿರೀಕ್ಷೆ ಐತಿ. ಇದು 3ನೇ ವರ್ಷ.
ಹೀಗಾಗಿ ನಮಗೆ 3-4 kg ಅಷ್ಟು ಇಳುವರಿ ಬಂದಿದೆ. ನೆಕ್ಸ್ಟ್ ಇಯರ್ ನಮಗೆ ಒಳ್ಳೆ ಇಳುವರಿ ಕೊಡ್ಬೋದು ಅಂತ ನಿರೀಕ್ಷೆ ಇದೆ. ನೋಡೋಣ ಯಾವ ರೀತಿ ಬರ್ತೈತೆ ಅನ್ನೋದು ಮುಂದಿನಲ್ಲೇ ನೋಡೋಣ. ಹವಾಮಾನ ಮೇಲೇನೂ ಅದು ತೀರ್ಮಾನ ಆಗುತ್ತೆ. ಹಾಂ ಸರ್. ಅಂದರೆ ಎಷ್ಟು ಈ ವರ್ಷಕ್ಕೆ ಎಷ್ಟು ಸರಿ ಇಳುವರಿ ತೆಗಿತೀರಾ? ವರ್ಷಕ್ಕೆ ಇದು ಒಂದೇ ಸಲ. ಒಂದೇ ಸಲ ಬರೋದು. ಹೆಂಗೆ ಎಲ್ಲ ಬೆಳೆಗಳು ಹೆಂಗೆ ಅಡಿಕೆ ಹೆಂಗೆ ಒಂದೇ ಸಲ ಬರ್ತದೆ, ಅದ್ರ ಪ್ರೊಸೆಸಿಂಗ್ ಏನೈತಲ್ಲ ನಾವು ಕಟ್ ಮಾಡೋದು ಐತಲ್ಲ 2-3 ತಿಂಗಳಾಗುತ್ತದೆ. ಈಗ ಕೆಳಗಡೆ ಬಂದಂಥ ಗೊನೆಗಳನ್ನ ಮೊದಲು ಕಟಾವ್ ಮಾಡ್ತೇವೆ, 1 ವಾರ ಬಿಟ್ಟು ಆಮೇಲೆ ನಡುವಿನ ಮಾಡ್ತೇವೆ, 1 ವಾರ ಬಿಟ್ಟು ಮೇಗಲ್ ಮಾಡ್ತೇವೆ. ಇದಕ್ಕೆಲ್ಲ ಪ್ರೊಸೆಸ್ ಅಂತ 1-2 ತಿಂಗಳಾಗುತ್ತೆ. ಕೊಯ್ಲ್ ಮಾಡಿದಾಗ ಬೇರೆ ತರ ಇದು ಕಲರ್ ಇರುತ್ತೆ ಸರ್, ಹಸಿರು ತರ ಅಂತ ಹೇಳಿದ್ರಿ. ಹೌದು. ಈಗ ಕಾಳುಮೆಣಸು ಬ್ಲಾಕ್ ಪೇಪರ್ ಅಂತ ಕರಿತಾವಲ್ಲ, ಈಗ ಕರಿ ಬಣ್ಣಕ್ಕೆ ಬರ್ಬೇಕು ಅಂದ್ರೆ ಯಾವ ತರ ಇದು ಮಾಡೋದು? ಹೌದು, ಇದು ಗೊನೆ ಯಾವಾಗಲೂ ಬಂದ್ಬಿಟ್ಟು ಹಸಿರು ಇರ್ತೈತಿ. ಒಂದೊಂದು ಗೇಣವರೆಗೂ ಇರ್ತೈತಿ, ಒಂದು ಚೋಟ್ನಿಂದ ಒಂದು ಗೇಣವರೆಗೆ ಇರ್ತೈತಿ. ಇದನ್ನ ನಾವು ಇದು ಬಲ್ತೈತಿ ಅಂತ ಹೆಂಗ್ ಗೊತ್ತಾಗ್ಬೇಕಂತ, ಒಂದು ಗಿಡದಲ್ಲಿ ನಾವು 1-2-3 ಗೊನೆ ಒಳಗ ಅದು ಒಂದು ಹಣ್ಣಾಗಿರ್ತೈತಿ, ಕೆಂಪು ಬಣ್ಣಕ್ಕೆ ತಿರುಗಿರ್ತೈತಿ, ಅವಾಗ ಅದು ಬಂದೈತಿ ಅಂತ, ಗೊನೆ ಬಲ್ತೈತಿ ಅಂತ. ಆ ಗೊನೆಯನ್ನ ನಾವು ಕಟಾವ್ ಮಾಡಿ ನೆರಳಲ್ಲಿ ನಾವು ಒಂದು ಪಾಟ್ ಹಾಕಿ ಮೇಲೆ ಈ ಗೊನೆಗಳನ್ನು ಹಾಕಿ, ಆಮೇಲೆ ಮೇಲೆ ಒಂದು ಬಿಳಿ ಶೀಟ್, ಬಿಳಿ ಒಂದು ತೆಳ್ಳನ ಒಂದು ಪೇಪರ್ ಸಿಗ್ತೈತಿ, ಪ್ಲಾಸ್ಟಿಕ್ ಪೇಪರ್, ಅದನ್ನು ಹಾಕಿ ಮುಚ್ಚಿಬಿಟ್ರೆ 24 ಗಂಟೆ ಅಥವಾ ಸಾಧ್ಯ ಆದ್ರೆ ಇನ್ನೊಂದು 5-6 ಗಂಟೆ ಜಾಸ್ತಿ ಬಿಟ್ರೆ ಅವಾಗ ಅದು ಬೆವರು ಬರ್ತೈತಿ. ಆ ಬೆವರು ಬಂದಾಗ ಅದು ಹಸಿರು ಬಣ್ಣ ಇದ್ದದ್ದನ್ನ ಅದು ಕಂದು ಬಣ್ಣಕ್ಕೆ ತರವಿ, ಕಂದು ಬಣ್ಣಕ್ಕೆ ಬಂದು ನಂತರ ಅದು ಕಪ್ಪು ಬಣ್ಣಕ್ಕೆ ಹಾಕೈತಿ. ಅದು ಆ ಪ್ರೊಸೆಸ್ನೊಳಗೆ ಆಗತ್ತೆ. ಅದು ನಂತರ ನಾವು ಆ ಕಾಳನ್ನ ಗೊನೆಯಿಂದ ಬೇರ್ಪಡಿಸಿ ತಿಕ್ಕಿ ಆಮೇಲೆ ಬಿಸಿಲಲ್ಲಿ ಒಣಗಿಸ್ತೇವೆ ನಾವು 2 ದಿವಸ. ಸಾಧ್ಯ ಆದ್ರೆ ಬಿಸಿಲು ಕಡಿಮೆ ಇತ್ತಪ್ಪ ಅಂದ್ರೆ ಮತ್ತೊಂದು ಒಣಗಲು, 3 ಒಣಗಲು ಒಣಗಿಸಿಬಿಟ್ರೆ ಬಿಸಿಲಲ್ಲಿ ಅದು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗ್ತೈತಿ. ಆಮೇಲೆ ಇನ್ನೊಂದು ಸರಿ, ಈ ಕಾಳು ಮೆಣಸನ್ನ ಸಂಬಾರ ಪದಾರ್ಥಗಳಿಗೆ ಅಷ್ಟೇನಾ ಅಥವಾ ಬೇರೆ ಒಂದು ಇದಕ್ಕೂ ಬಳಸ್ತಾರ ಅಂತ? ಹೆಚ್ಚು ಈ ಕಾಳು ಮೆಣಸನ್ನ ನಮ್ಮ ದೇಶದಲ್ಲಿ ಅಥವಾ ಹೊರದೇಶದಲ್ಲಿ ಸಾಂಬಾರ್ ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನ ಔಷಧಿಗೂ ಉಪಯೋಗ ಮಾಡ್ತಿದಾರ ಅಂತ ಬಂದೈತಿ. ನಂತರ ವಿವಿಧ ಬೇರೆ ಬೇರೆ ಒಂದು ಇದಕ್ಕೂ ಕೂಡ ಮಾಡ್ತಾರಂತ ನಮ್ ಗಮನಕ್ಕೆ ಬಂದೈತಿ. ಈಗ ಮೊದಲು ಅಡಿಕೆಯನ್ನ ಬೇರೆ ಅಡಿಕೆ, ಈಗ ಅದನ್ನ ಮದುವೆ ಸಮಾರಂಭಗಳಿರ್ಬೋದು ಅಥವಾ ಜನರಿಗೆ ಅದನ್ನ ಅಡಿಕೆ ತಿನ್ಲಿಕ್ಕೆ ಯೂಸ್ ಮಾಡ್ತಾರ ಅಂತ ಇತ್ತು, ಮಾಡ್ತಾರ. ಔಷಧಿಯ ಒಂದು ತಯಾರಿಕೆಗೂ ಮಾಡ್ತಾರಂತ ನಮಗೆ ಮಾಹಿತಿ ಬರಕತ್ತೆ. ಆಮೇಲೆ ಸರ್ ಇನ್ನೊಂದೇನಪ್ಪಾ ಅಂದ್ರೆ, ಈಗ ರೈತರು, ಬೇರೆ ರೈತರು ನಾವು ನಮ್ಮ ಅಡಿಕೆ ತೋಟದಲ್ಲಿ ಈ ಒಂದು ಕಾಳು ಮೆಣಸನ್ನ ಬೆಳಿಬೇಕು ಅಂದ್ರೆ ನಿಮ್ ಸಲಹೆ ಏನ್ ಸರ್ ಅವ್ರಿಗೆ? ಒಳ್ಳೆಯದ ನಾವು ಹೇಳ್ತೇವೆ ಅವರಿಗೆ, ಇದು ಬಹಳ ಮಾತ್ರ ಅಡಿಕೆ ಇದ್ರೊಳಗೆ ಪರ್ಯಾಯ ಬೆಳೆಯಾಗಿ ಕಾಳುಮೆಣಸು ಬೆಳೀರಿ. ನೀವು ಕೂಡ ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೋಬೋದು. ಮತ್ತು ಈ ಕಾಳುಮೆಣಸಿನಿಂದ ಬಂದಂಥ ಆದಾಯದಿಂದ ನೀವು ತೋಟದ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಬೋದು. ಮತ್ತು ಅಡಿಕೆಯಲ್ಲಿ ಬಂದಂಥ ಅದೇನು ನಿಮ್ಗೇನೈತಲ್ಲ ಹಣನ ನಿಮ್ಮ ಒಂದು ಇದಕ್ಕೆ ಮನೆತನ ಉಳಿತೈತಿ. ಇದು ಕಾಳುಮೆಣಸು ಬೆಳೆದ್ರಿಂದ ನಿಮ್ಮ ಅಡಿಕೆಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಪರ್ಯಾಯ ಬೆಳೆಯಾಗಿ ನೀವು ಬೆಳಿಬಹುದು ಅಂತ ನಾವು ಹೇಳ್ತೀವಿ. ಈ ಒಂದು ತೋಟದಲ್ಲಿ ಕಾಳುಮೆಣಸು ಅಷ್ಟೇನ ಪರ್ಯಾಯ ಬೆಳೆಯಾಗಿ ಬೆಳೆದಿದ್ದು ಅಥವಾ ಇನ್ನು ಬೇರೆ ತರ ಬೆಳೆದಿದ್ದು? ನಾವು ಇದರಲ್ಲಿ ಏಲಕ್ಕಿ ಬೆಳೆದಿದ್ವಿ ನಮ್ಮ ತೋಟದಲ್ಲಿ. ಮತ್ತು ಇದನ್ನು ಸಾಂಬಾರ್ ಪದಾರ್ಥದ ಗಿಡಗಳನ್ನು ಕೂಡ ಹಚ್ಚಿದ್ದೇವೆ. ಏಲಕ್ಕಿನೂ ಕೂಡ ಚೆನ್ನಾಗಿ ಬಂದಿದೆ. ನಾವೊಂದು ಶಾಂಪಲ್ಲಿ ನೋಡೋಣ ಅಂತ ಒಂದು 50 ಗಿಡ ಹಚ್ಚಿದ್ವಿ. ಒಳ್ಳೇದು ಏಲಕ್ಕಿ ಕೂಡ ಅದು ಒಳ್ಳೇದು ಬಂದಿದೆ. ಏಲಕ್ಕಿನ ನಾವು ಮಾರಾಟ ಮಾಡಿದ್ದೀವಿ.